ಗ್ರಾಮದ ಸ್ಮಶಾನ ರಸ್ತೆ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಿ. ಅಧಿಕಾರಿಗಳಿಗೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ತಾಂಡವಪುರ ಮಾರ್ಚ್ 12ರಂದು ಆಲಂಬೂರು ಗ್ರಾಮದ ಸ್ಮಶಾನಕ್ಕೆ ಹೋಗುವ ರಸ್ತೆಯಲ್ಲಿ ಹಾಗೂ ಸ್ಮಶಾನ ಅಭಿವೃದ್ಧಿಗೆ ಹೋಗುವ ಗ್ರಾಮದ ಇನ್ನೂ ಹಲವಾರು ಸಮಸ್ಯೆಗಳಿಗೆ ಗ್ರಾಮಸ್ಥರ ಮನವಿಗೆ ಸ್ವೀಕರಿಸಿ ಕ್ರಮ ಕೈಗೊಳ್ಳಿ ಎಂದು ಅಧಿಕಾರಿಗಳಿಗೆ ವಿಧಾನ ಪರಿಷತ್ ಸದಸ್ಯ ಹಾಗೂ ವರುಣ ವಿಧಾನಸಭಾ ಕ್ಷೇತ್ರದ ಆಶ್ರಯ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಸೂಚನೆ ನೀಡಿದರು. ಅವರು ನಂಜನಗೂಡು ತಾಲೂಕಾ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ಆಲಂಬೂರು ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕಾ ಪಂಚಾಯಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಸಾರ್ವಜನಿಕರ ಕುಂದುಕೊರತೆ ಸಭೆಯಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಭಾಗವಹಿಸಿ ಸಭೆಯಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲಿ ಕರೆದು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ದೊರಕಿಸಿಕೊಟ್ಟರು. ಬಳಿಕ ಮಾತನಾಡಿದ ಅವರು, ಗ್ರಾಮದಲ್ಲಿ ಹಲವಾರು ಸಮಸ್ಯೆಗಳು ನಾವು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಲು ಬಂದಾಗ ನಮ್ಮ ಗಮನಕ್ಕೆ ತಂದಿದ್ದೀರಿ. ಎಲ್ಲ ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗಿದೆ. ಗ್ರಾಮಸ್ಥರ ಬೇಡಿಕೆಯಂತೆ ಗ್ರಾಮ ದೇವಸ್ಥಾನಕ್ಕೆ ಅನುದಾನ ದೊರಕಿಸಿಕೊಡುವುದು ಮತ್ತು ಗ್ರಾಮದ ಸ್ಮಶಾನಕ್ಕೆ ಹೋಗುವ ರಸ್ತೆ ಹಾಗೂ ಸ್ಮಶಾನ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಬೇಕೆಂದು ಬೇಡಿಕೆ ಇಟ್ಟಿದ್ದೀರಿ. ನಿಮ್ಮ ಈ ಎಲ್ಲ ಬೇಡಿಕೆಗಳ ಸಮಸ್ಯೆಗಳನ್ನು ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗಿದೆ. ಈಗಾಗಲೇ ಸ್ಮಶಾನಕ್ಕೆ ಹೋಗುವ ರಸ್ತೆ ಮತ್ತು ಸ್ಮಶಾನ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲಾಗಿದೆ. ಈ ಬಗ್ಗೆ ಅಧಿಕಾರಿಗಳಿಗೂ ಕೂಡ ಸೂಚನೆ ನೀಡಿದ್ದೇನೆ ಎಂದು ಹೇಳಿದರು. ಅಲ್ಲದೆ ನಮ್ಮ ವರುಣ ಕ್ಷೇತ್ರದಲ್ಲಿ ಶೈಕ್ಷಣಿಕ ಪ್ರಗತಿ ಹೆಚ್ಚು ಒತ್ತು ಕೊಡುವ ನಿಟ್ಟಿನಲ್ಲಿ ಪ್ರತಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ 10ನೇ ತರಗತಿಯಲ್ಲಿ ಹೆಚ್ಚು ಅಂಕ ಗಳಿಸಿದ 3 ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬರಿಗೂ ನಮ್ಮ ಸ್ವಂತ ಹಣದಿಂದ 10,000 ಧನ ಸಹಾಯವನ್ನು ನೀಡುವ ಮೂಲಕ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ ಗೌರವಿಸಲಾಗುತ್ತಿದೆ. ವಿದ್ಯಾರ್ಥಿಗಳು ಈ ರೀತಿ ಪ್ರಗತಿ ಗ್ರಾಮದಲ್ಲಿ ತಮ್ಮ ಉನ್ನತ ಶಿಕ್ಷಣವನ್ನು ಪಡೆದು ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಇದೇ ರೀತಿ ಶೈಕ್ಷಣಿಕ ಪ್ರಗತಿಯಲ್ಲಿ ಮುಂದೆ ಸಾಗಿ ಎಂದು ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಎಸ್.ಸಿ. ಬಸವರಾಜು, ರಾಜು ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷ ರಂಗಸ್ವಾಮಿ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಲತಾ ಸಿದ್ದಶೆಟ್ಟಿ, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅಭಿಮಾನಿ ಬಳಗ ಗೌರವಾಧ್ಯಕ್ಷ ಚಿಂಚಬಳ್ಳಿ ಸಿ.ಆರ್. ಮಹದೇವ್, ಮುಖ್ಯಮಂತ್ರಿಗಳ ವಿಶೇಷ ಅಧಿಕಾರಿ ವಿಜಯಕುಮಾರ್, ಆಪ್ತ ಸಹಾಯಕರಾದ ಶಿವಸ್ವಾಮಿ, ಪ್ರದೀಪ್ ಕುಮಾರ್, ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ವಕೀಲರೂ ಆದ ಎಂ.ಸಿ. ಹುಂಡಿ, ಶಿವಪ್ರಸಾದ್, ಗ್ರಾಮ ಮುಖಂಡ ಹಾಗೂ ಮೋಹನ್, ನಾರಾಯಣ್ ನಾಯಕ್, ಮನುಮೂರ್ತಿ, ರವಿ ಗುಂಡಪ್ಪ ಮುಂತಾದವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇನ್ನೂ 15 ಲಕ್ಷ ಇದೆ, ಆಗುತ್ತೆ. ದೇವಸ್ಥಾನದಲ್ಲೇ ಹೇಳಿದಿರಿ, ಖಂಡಿತ ನೀವು ಏನ್ ಕೇಳಿದ್ರೆ ಸಹಾಯ ಮಾಡಿ ಮಾಡ್ಕೊಳ್ಳೋಣ. ನೀವೆಲ್ಲರೂ ಪೂಜೆ ಮಾಡೋಕೆ ಕೆಲಸ, ಪೂಜೆ ಮಾಡೋಕೆ ಕೆಲಸ ಬಂದಾಗೆಲ್ಲ ಹಿಂಗೆ ಕರ್ಕೊಂಡು ಎಲೆಕ್ಷನ್ ಟೈಮ್ ಕೂಡ ಅಲ್ಲಿ ಕರ್ಕೊಂಡು ಹೋಗಿ ಪೂಜೆ ಮಾಡಿಸಿ ಖಂಡಿತ ಅದು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರೋ ಮೊದಲನೇ 3 ವಿದ್ಯಾರ್ಥಿಗಳಿಗೆ ನಾವು ಪ್ರೋತ್ಸಾಹನ ಕೊಡಬೇಕು. ಆಲಂಬೂರು ಗ್ರಾಮದಲ್ಲಿ, ಆಲಂಬೂರು ವೃತ್ತಿ ಗ್ರಾಮದಲ್ಲಿ 3 ಜನಕ್ಕೆ ಹೆಚ್ಚು ಅಂಕಗಳು ಬಂದಿವೆ. ಸ್ನೇಹ ಮತ್ತೆ ಮನು. ಮೌನ, ಮಾನ್ಯ, ಸಹನ, ಸ್ನೇಹ 3 ಮಕ್ಕಳನ್ನು ಬನ್ನಿ ವೇದಿಕೆ ಹತ್ರ. ಬಂದಿರೋದು ನಮಗೆಲ್ಲ ಒಂದು ಸಂತೋಷದ ವಿಷಯ. ಈ ನಮ್ಮ ಗ್ರಾಮದ
ಕುಂದುಕೊರತೆಗಳು ಹಾಗೂ ಇನ್ನೂ ಹಲವಾರು ಕೆಲಸ ಕಾರ್ಯಗಳು ಏನಾದ್ರು ಇದ್ರೆ ಅವರು ನಮ್ಮ ಗ್ರಾಮಕ್ಕೆ ಒಂದು ಸಹಾಯ ಮಾಡಿಕೊಡ್ಬೇಕು ಅಂತ ಅವ್ರನ್ನ ಕೇಳ್ಕೊತಾ ಇದ್ವಿ. ಎಲ್ರಿಗೂ ನಮಸ್ಕಾರ. ಹೆಚ್ಚೇನು ಮಾತಾಡುವಂಥದ್ದಿಲ್ಲ. ಇವತ್ತು ನಮ್ಮ ಆಲಂಬೂರು ಗ್ರಾಮಕ್ಕೆ ಜನಸಂಪರ್ಕ ಸಭೆಗೆ ಅಂತ ಹೇಳಿ ಬಂದಿದ್ದೇವೆ. ನಾವು ನಿಯಮಿತವಾಗಿ ಜನಸಂಪರ್ಕ ಸಭೆಗಳನ್ನ ಮಾಡ್ತಾ ಇರ್ತೇವೆ. ಆದರೆ ಎರಡನೇ ಬಾರಿ ಅಷ್ಟೇ ಮಾಡ್ತಿರೋದು. ಕಳೆದ ವರ್ಷ ಮಾಡೋಕ್ಕಾಗಿರಲಿಲ್ಲ. ಬಟ್ ಆದರೂ ಕೂಡ ಜನಸಂಪರ್ಕ ಸಭೆ ಮಾಡದೆ ಹೋದ್ರು ಆಲಂಬೂರು ಗ್ರಾಮದಲ್ಲಿ ಬೇರೆ ಬೇರೆ ಕಾರಣಗಳು ಬಂದಿದೆ. ಸೊ ಹಾಗಾಗಿ ಆಲಂಬೂರು ಗ್ರಾಮದ ಸಮಸ್ಯೆಗಳ ಬಗ್ಗೆ ನನಗೆ ಚೆನ್ನಾಗಿ ಅರಿವಿದೆ. ಆದರೂ ಕೂಡ ನೀವು ನಿಮ್ಮ ಸಮಸ್ಯೆಗಳನ್ನ ನೇರವಾಗಿ ನೀವೇ ಹೇಳಿ, ನಿಮ್ಮ ಅರ್ಜಿಯಾಗಿ ಕೊಡಿ, ಅದನ್ನ ಆದಷ್ಟು ಬೇಗ ಬಗೆಹರಿಸಿಕೊಡ್ಬೇಕು ಅಂತೇಳಿ ನಮ್ಮ ತಾಲೂಕಿನ ಎಲ್ಲ ನಮ್ಮ ಆಡಳಿತದವರು ಕೂಡ ಕರ್ಕೊಂಡ್ಬಂದಿದ್ದೀವಿ. ದಯವಿಟ್ಟು ಇದು ಚೆಸ್ಕಾಂ ಅವರೇ, ಚೆಸ್ಕಾಂ ಅವ್ರು ನೋಡಿ, ಇದು ಲೈಟ್ ಕಂಬಗಳೆಲ್ಲ ಡ್ಯಾಮೇಜ್ ಆಗೋಗ್ಬಿಟ್ಟಿದೆಯಂತೆ. ಡ್ಯಾಮೇಜ್ ಆಗಿರೋದನ್ನೆಲ್ಲ ಬದಲಾಯಿಸ್ಕೊಡಿ. ವಿತರಣಾ ನಾಲೆಗೆ ಲೈನಿಂಗ್ ಮತ್ತೆ ತೊಟ್ಟಿ ನಿರ್ಮಾಣ ಎಲ್ಲಿ 32 ಕಿಲೋಮೀಟರ್. ಆಲಂಬೂರವ್ರು ಕೂಡ ಕೇಳಿದ್ದಾರೆ.